ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಜಾಸ್ತಿ ಆದರೂ ಆದರೆ ಇಲ್ಲಿವರೆಗೆ ಅಲ್ಲಿ ನಿರಾಶ್ರಿತರಿಗೆ ಜಮೀನು ಕೊಟ್ಟಿಲ್ಲ. ಭಾಳಷ್ಟು ಜನ 30% ಜಾಸ್ತಿ ಇನ್ನೂ ಭೂಮಿ ಸಿಕ್ಕಿಲ್ಲ, ವಸತಿ ಸಿಕ್ಕಿಲ್ಲ. ಎರಡನೇದಂದ್ರೆ ಹೆಚ್ಚಿಗೆ ಏನು ಟೇಲ್ಯಾಂಡಿಗೆ ನೀರು ಹೋಗ್ಬೇಕಂತ ಹೊಣೆ ಹಂತಕ್ಕೆ ನೀರು ಕಳಿಸ್ಬೇಕಂತ ಇವತ್ತಿಗೂ ಕೂಡ ಎಲ್ಲ ಸರ್ಕಾರಗಳು ಬಂದವನು ಆಗಲಿಲ್ಲ. ಹೊಣೆ ಹಂತಕ್ಕೆ ಇನ್ನೂ ಹೋಗಿ ತಲುಪಿಲ್ಲ. ಅದರೊಳಗೆ ಯೋಜನೆ ಆ್ಯಕ್ಚುಲಿ ಇದಿರ್ತಕ್ಕಂಥ ಯೋಜನೆ ನೀರಾವರಿ ಇರ್ತಕ್ಕಂಥದ್ದು. ಬೆಳಗಾವಿ ನಗರಕ್ಕೆ ನೀರು ಬರತ್ತಂದ್ರೆ ಅಲ್ಲಿ ಹಳ್ಳಿಗಳಿಗೆ ನೀರು ಬರ್ತದೆ. ಇವತ್ತು ಎರಡನೇದು ಇದು ಹುಬ್ಬಳ್ಳಿ ಧಾರವಾಡಕ್ಕೆ ಇಂಡಸ್ಟ್ರಿಗೆ ಅದು ಹೋಯ್ತಂದ್ರೆ ಇನ್ನು ಮಾಡಿ ಬರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅಡಚಣೆ ಆಗ್ತದೆ ಅಂತ ಆಲೋಚನೆ ಮಾಡಿ ಅನೇಕ ಪ್ರಮುಖರು ಅನೇಕ ಪ್ರಮುಖ ಆಲೋಚನೆ ಮಾಡಿ ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ, ಆಲೋಚನೆ ಚಾಲು ಮಾಡಿದ್ದಾರೆ. ಇವತ್ತು ಅದು ಬೇಡ ಅಂತಕ್ಕಂಥದ್ದು ಇವತ್ತು ಅಭಿಪ್ರಾಯ ಬರಾಗ್ತದೆ. ಅದ್ರದ್ದು ಕೂಡ ನಮ್ಮದು ಕೂಡ ಅಷ್ಟೇ ಅದು ಅಭಿವೃದ್ಧಿಗೆ ನೀವು ಬೇರೆ ರೀತಿ ಬಳಸಿರುತ್ತೆ. ನಮಗೆಲ್ಲ ಗೊತ್ತಿದ್ದ ಪ್ರಕಾರ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದಾಗ 2008 ಮೊದಲೇ ಅಧಿವೇಶನ ನಡೆದಾಗ ಫಸ್ಟ್ ಮಾನ್ಯ ಈಶ್ವರಪ್ಪ ಅವರು ನೀರಾವರಿ ಮಂತ್ರಿಗಳಿದ್ರು, ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅದಾರ, ಈಗ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಂತ್ರಿ ಇವರು ಅದಾರ, MP ಅದಾರ. ಅದ್ರ ಜೊತೆಗೆ ನಮ್ಮ ಉತ್ತರ ಕನ್ನಡದ MP ನಮ್ಮವರು ಅದಾರ. ಇವರೆಲ್ಲರೂ ಕೂತ್ಕೊಂಡ ಕೇಂದ್ರದಲ್ಲಿ ಒತ್ತಡ ಹಾಕಿ ಇದನ್ನು ಪ್ರಾರಂಭ ಮಾಡ ನಮ್ಮ ಈಗೇನು ನವೀನ್ ಕೀರ್ತೇನ ಎಲ್ಲಿ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಬಜೆಟ್ದಿಂದ ನಮಗೆ ಯಾವುದೂ ನಿರೀಕ್ಷೆ ಇಲ್ಲ. ಯಾಕಂದರೆ ಕಳೆದ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಅವ್ರ ಬಜೆಟ್ದಲ್ಲಿ ಘೋಷಣೆ ಮಾಡಿದ್ರು ಕೂಡ ಅದು ಹಣ ಬಿಡುಗಡೆ ಆಗದೇ ಇರ್ತಕ್ಕಂಥದ್ದು. ಉದಾಹರಣೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,600 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಪರಂತು ಅದರ ಹಣ ಬರಲಿಲ್ಲ. ಅದರಿಂದ ನಮಗೆ ಯಾವುದೇ ಕೇಂದ್ರದ ನಿರೀಕ್ಷೆಯನ್ನು ನಾವು ಕಳ್ಕೊಂಡಿದ್ದೀವಿ. ನೋಡೋಣ ಬಜೆಟ್ ಆದಮೇಲೆ ಅದ್ರ ಬಗ್ಗೆ ಶಕ್ತಿಗಳಿಗೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.